ಕೆಲವೊಬ್ರು ಹೇಳ್ತಾರೆ ಒಬ್ಬನೇ ಸಾಧನೆ ಮಾಡಿದೆ, ಐ ಆಮ್ ಸೆಲ್ಫ್ ಮೇಡ್ ಮ್ಯಾನ್ ಅಂತ ಹೇಳೋದು, ಅದೆಲ್ಲ ಸುಳ್ಳೋದು. ನಿಜವಾಗ್ಲೂ ಯಾರು ಸೆಲ್ಫ್ ಮೇಡ್ ಮ್ಯಾನ್ ಯಾರು ಇಲ್ಲ. ಇದು ಚಿಕ್ಕದಾಗೋ ದೊಡ್ಡದಾಗ ಎಲ್ಲರೂ ಸಹಾಯ ಮಾಡಿರ್ತಾರೆ. ಇವಾಗಲೂ ಬಡತನದಲ್ಲಿ ಇರೋರಿಗೆ ಅದು ಬಡತನ ಅಂತ ಅನಿಸ್ತಿಲ್ಲ. ದಟ್ ಈಸ್ ದಿ ವೇ ಆಫ್ ಲೈಫ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಜನ. ಅದಕ್ಕೆ ಅಡ್ಜಸ್ಟ್ ಆಗಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅದರಿಂದ ಹೊರಗೆ ಬರೋದಕ್ಕೆ ದಾರಿ ಇದೆ. ಒಂದು ಸರ್ಕಾರಿ ಜಾಬ್ ಬಿಡ್ತೀನಿ, ನೋ ರಿಗ್ರೆಟ್. ಒಂದು 3-4 ಡಿಗ್ರಿ ಸೇರ್ತೀನಿ, ಅರ್ಧಕ್ಕೆ ಬಿಡ್ತೀನಿ. ಸಮಾಜದಲ್ಲಿ ನೀವು ಒಳ್ಳೆಯ ಹೆಸರು ತಗೊಳ್ಳೋದು ಬೇಡ, ಒಳ್ಳೆಯನಾಗಿರೋ. ನೀನು ಕತ್ತೆ ಕಾಯ್ತೀಯೋ, ದನ ಕಾಯ್ತೀಯೋ, ಡಾಕ್ಟ್ರ್ ಆಗ್ತೀಯೋ, ನನಗೆ ಬೇಕಾಗಿಲ್ಲ ಅದು. ಅರ್ಧಾಂಗಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವಳು ನನ್ನ ಜೀವನದಲ್ಲಿ ಕಾಲಿಟ್ಟಿದ್ದಕ್ಕೆ ನನ್ನ ಜೀವನ ಉದ್ಧಾರ ಆಯಿತು, ಚೆನ್ನಾಗಾಯಿತು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತೀನಿ. ಮೀನಾಜಿ, ನೀವು ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಆಗಿದ್ದಂಥವರು ಮತ್ತು ನವೋದಯ ಶಾಲೆಯಲ್ಲಿ ಓದಂಥವರು, ಮತ್ತು ನೀವು ಹೇಳಿದ್ರಿ ನಾವು ಜಾಸ್ತಿ ಅಫ್ಲೂಯೆಂಟ್ ಫ್ಯಾಮಿಲಿ ಆಗಿರಲಿಲ್ಲ ಅಂತ ತಾವು ಹೇಳಿದ್ರಿ. ಸೊ ಹೀಗಾಗಿ ನಾವು ಇಲ್ಲದೇ ಇರೋರಿಗೆ ಕೊಡುವಂಥದ್ದು ಒಂದು ಭಾವನೆ ಬಂತು ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದು. ಅಂದರೆ ನಿಮ್ಮ ಎಲ್ರಿಗೂ ಸಿಗದಿರುವಂಥ ಕೆಲವೊಂದು ಅನುಭವಗಳು ಬಾಲ್ಯದಲ್ಲಿ ಆಗಿರ್ತವೆ. ಅದು ಬಡತನದಿರ್ಬೋದು ಅಥವಾ ಬಡತನ ನಂದಿರ್ಬೋದು ಅಥವಾ ಇನ್ನೊಬ್ಬರದಿರ್ಬೋದು. ಅದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಟ್ರಿಗರ್ ಆಗಿರುತ್ತೆ. ಆ ಥರ ಘಟನೆಗಳು, ಆ ಥರದ ವಿಚಾರಗಳು ಎಲ್ಲಿಂದ ಶುರುವಾಯಿತು? ಅದೇ ನಾವು ಕಕ್ಕರಗುಡದಲ್ಲಿ ಬೆಳಿಬೇಕಾದ್ರೆ ನಮ್ಮದು ಏನಾಯಿತು, ಬೈ ಬರ್ತ್ ಲೈಕ್ ಒಂದು ಸರ್ಕಮ್ಸ್ಟಾನ್ಸ್ ಬಂತು. ಹಿಂಗೆ ಅಂತಂದರೆ ನಮ್ಮ ತಂದೆಗೆ ಉದ್ಯೋಗ ಇರಲಿಲ್ಲ. ನಮ್ಮ ಯಾರೋ ಆಶ್ವಾಸನೆ ಕೊಟ್ಟರು, ನಿಮ್ಮ ಕೆಲಸ ಕೊಡ್ತೀವಿ ನೀವು ಮದುವೆ ಆದರೆ ಅಂತಂದು. ಅದೇನೋ ಈಡೇರಲಿಲ್ಲ. ಇವರು ಸ್ವಾಭಿಮಾನಿ ಆಗಿದ್ದರು, ನಾನೇ ಓದ್ಕೊಂಡು ಜಾಬ್ ಹುಡ್ಕೊತೀನಿ ಅಂತಂದು. ಸೊ ಆ ಸ್ಟ್ರಗಲಲ್ಲಿ ಇದ್ದ ಫೇಸ್ ಅದು. ಸೊ ಆ ಟೈಮಲ್ಲಿ ಅವರಿಗೆ ಏನು ಇನ್ಕಮ್ ಇರಲಿಲ್ಲ. ಅವ್ರ ತಾಯಿ ಕೂಲಿ ಮಾಡ್ಕೊಂಡು ಇವರಿಗೆ ಓದಿಸಿದ್ರು. ನಮ್ಮ ಅಜ್ಜಿ ಇವರಿಗೆ ಕೂಲಿ ಮಾಡ್ಕೊಂಡು ಓದಿಸಿದ್ರು. ಇವರು ಸಿರಿಗೆರೆ ಮಠದಲ್ಲಿ ಫ್ರೀಯಾಗಿ ಅಲ್ಲೇನು ಮುದ್ದೆ ಕೊಡ್ತದಲ್ಲ ಅದನ್ನೇ ತಿನ್ಕೊಂಡು ಓದಿದ್ದರು. ಮದುವೆ ಆಗಿ ಬಂದಾಗ ಫ್ಯಾಮಿಲಿನ ಸಾಕಬೇಕಲ್ಲ, ಏನು ಇನ್ಕಮ್ ಇರಲಿಲ್ಲ, ಸೋರ್ಸ್ ಆಫ್ ಇನ್ಕಮ್ ಇರಲಿಲ್ಲ. ಸೊ ಅನಿವಾರ್ಯವಾಗಿ ಒಂದು ಕಕ್ಕರಗೊಳ ಗ್ರಾಮದಲ್ಲಿ ಒಂದು ದನದ ಮನೆ ಇತ್ತು. ಆ ದನದ ಮನೆನೂ ಅವರು ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಕೆಂಪಣ್ಣ ಅಂತಂದು ಅದನ್ನು ಟೆಂಪ್ರರಿಯಾಗಿ ಸುಮ್ಮನೆ ಸುಣ್ಣ ಬಣ್ಣ ಹೊಡೆದು ಸಗಣಿ ನೆಲ, ಅದು ಉಬ್ಬು ತೊಗ್ಗು ಇರೋಂಥ ಸಗಣಿ ನೆಲ, ಅದನ್ನು ನಮ್ಮ ಒಂದು ಗೋಡೆನೂ ಇರಲಿಲ್ಲ. ಈ ಥರ ಕೂತ್ರೆ ಒಂದು ಪೋರ್ಷನ್ ಪ್ರೈವೇಸಿ ಅನ್ನೋದು ಇರಲಿಲ್ಲ ಅಲ್ಲಿ ನಾವು ವಾಸ ಮಾಡೋದಕ್ಕೆ ಶುರು ಮಾಡಿದ್ದು. ಸೊ ದ ಬ್ಯೂಟಿಫುಲ್ ಥಿಂಗ್ ಅಬೌಟ್ ವಿಲೇಜ್ ಏನಂತಂದರೆ ವಿ ಆರ್ ಆಲ್ ಪಾರ್ಟ್ ಆಫ್ ದಿ ಕಮ್ಯುನಿಟಿ. ನಾವು ಬಡತನದಿಂದ ಬೆಳೀತಾ ಇದ್ರೂ ಅಲ್ಲಿ ಇನ್ನೊಬ್ಬರು ನಮಗೆ ಅಕ್ಕಿ ಕೊಡೋದಕ್ಕೆ, ಬೇಳೆ ಕೊಡೋದಕ್ಕೆ, ಹಾಲು ಕೊಡೋದು, ಇನ್ನು ಯಾರ ಮನೆಗಾರ ಹೋಗ್ಬಿಟ್ಟು ನಾವು ತಿಂಡಿ ತಿನ್ಬೋದು, ಊಟ ಮಾಡ್ಬೋದು. ಬೀದಿಯಲ್ಲೇ ಬೆಳೀತಾ ಇದ್ದಿದ್ದು. ಯಾರಾದರೂ ನಮ್ಮದು ಹೊಲ ಇಲ್ಲ ಅಂದ್ರೆ ಏನಂತೆ, ಇನ್ಯಾರ್ದೋ ಹೊಲದಲ್ಲಿ ಹೋಗಿ ಆಟ ಆಡೋದು. ಹುಣಸೆ ಮರಗಳು ಇರ್ತಾಯಿದ್ವು, ಬಣವೆಗಳು ಇರ್ತಾಯಿದ್ವು. ಈ ರೀತಿ ಬೆಳ್ಕೊಂಬಂದಿದ್ದು. ಸೊ ಈಗ ನಾವು ಬುದ್ಧಿವಂತರಾದ್ಮೇಲೆ ಹಿಂತಿರುಗಿ ನೋಡಿದ್ರೆ ಅಯ್ಯೋ ಬಡತನ ಅಂತ ಅನ್ಸುತ್ತದು. ಬಡತನನೇ, ಊಟ ಮಾಡ್ತಿದ್ದು 2 ಹೊತ್ತೇ. ಬಟ್ ಅವಾಗ ಬಡತನ ಅಂತ ಅನ್ನಿಸ್ತಿರ್ಲಿಲ್ಲ. ಇವಾಗಲೂ ಬಡತನದಲ್ಲಿ ಇರೋರಿಗೆ ಅದು ಬಡತನ ಅಂತ ಅನಿಸ್ತಿಲ್ಲ. ದಟ್ ಈಸ್ ದಿ ವೇ ಆಫ್ ಲೈಫ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಜನ. ಅದಕ್ಕೆ ಅಡ್ಜಸ್ಟ್ ಆಗಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅದರಿಂದ ಹೊರಗೆ ಬರೋದಕ್ಕೆ ದಾರಿ ಇದೆ. ಅವ್ರಿಗೆ ಬರಬೇಕಾಗಿರೋ ದುಡ್ಡು ಅವ್ರಿಗೆ ಬರ್ತಾ ಇಲ್ಲ ಅನ್ನೋದು ಗೊತ್ತಿರಲ್ಲ. ನಮ್ಮದು ಕೂಡ ಹಂಗೆ ಲೈಫ್ ಇದ್ದಿದ್ದು. ಬಟ್ ಆ ಟೈಮಲ್ಲಿ ಅದರಲ್ಲಿ ಒಂದು ಸೇರಿಸ್ತೀನಿ. ಯಾಕೆ ಬಡತನ ಅಂತ ಅನಿಸಿರಲ್ಲ ಮತ್ತು ಯಾಕೆ ಅದನ್ನು ದಾರಿ ಹುಡುಕಿರಲ್ಲ ಅಂದರೆ ಅದರಲ್ಲೇ ಅವ್ರು ಖುಷಿನೂ ಇರ್ತಾರೆ. ಆ್ಯಕ್ಚುಲಿ ಅದ್ರ ಬಗ್ಗೆ ಏನು ತುಂಬ ಅನ್ಹ್ಯಾಪಿನೆಸ್ ಇರಲ್ಲ ಅವ್ರಿಗೆ. ಅಯ್ಯೋ ನಮ್ಗೆ ಹಿಂಗಿದೆ, ನಮಗೆ ಅನ್ನೋ ಒಂದು ಅನ್ಹ್ಯಾಪಿನೆಸ್ ಇರಲ್ಲ. ಅದೇ ಮೆಂಟಲ್ ಲಿಮಿಟೇಷನ್. ನನ್ನ ಲೈಫ್ ಇಷ್ಟೇ, ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀವಿ ನಾವು. ಅದಕ್ಕೆ ಹೊಂದ್ಕೊಂಡು ಬಡತನಕ್ಕೆ ಹೊಂದ್ಕೊಂಡು ಬದುಕ್ತಾ ಇರೋವಂಥ ದೇಶ ನಮ್ಮದು. ಆ ಥರ ಇರುತ್ತೆ. ಬಟ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನಂತಂದರೆ ನನಗೆ ಹೆಲ್ಪ್ ಮಾಡಿದವರು ನನಗೆ ನೆನ್ಪಿಟ್ಕೊಂಡಿದ್ದೀನಿ ಅಲ್ಲಿ. ಯಾಕಂದ್ರೆ ನಮ್ಮನ್ನೇ ಕಳಿಸ್ತಾಯಿದ್ದು ನಮ್ಮಮ್ಮ. ಅಲ್ಲೋಗಿ ಅವ್ರ ಮನೆಗೆ ಹೋಗಿ ಒಂದು ಕಪ್ಪು ಅಕ್ಕಿ ಇಸ್ಕೊಂಬ, ಅರ್ಧ ಲೋಟ ಹಾಲು ಇಸ್ಕೊಂಬ, ನೀರಿಲ್ಲ ಅಂತಂದಾಗ ಅಲ್ಲೋಗಿ ಒಂದು ಅರ್ಧ ಬಕೆಟ್ ನೀರು ತಗೊಂಬ. ಸೊ ಈ ರೀತಿ ಕಳಿಸ್ತಿರ್ತಾರಲ್ಲ. ಅಥವಾ ನಮ್ಮಲ್ಲಿ ಟಿ ವಿನೇ ಇರಲಿಲ್ಲ, ಯಾವುದೋ 1-2 ಟಿ ವಿ ಇದ್ದು. ಅಲ್ಲಿ ದೂರ ಕೂರಿಸಿ ಟಿ ವಿ ತೋರಿಸೋದಿಲ್ಲ ಅಂತಂದಲ್ಲ. ಬಟ್ ಅದು ಕೂಡ ಗ್ರ್ಯಾಟಿಟ್ಯೂಡೇ. ಸೊ ಈ ಥರ ಎಲ್ಲ ನೋಡ್ಕೊಂಬಂದಾಗ ಆಮೇಲೆ ನಾನು ನವೋದಯ ಶಾಲೆಗೆ ನಾನು ಪ್ರಿಪೇರ್ ಅಂತಂದರೆ ನಮ್ಮ ಶಾಲೆಯಲ್ಲಿ ಅಲ್ಲಿ ಒಬ್ಬರು ಬ್ರಾಹ್ಮಿನ್ ಜೋಯಿಸ್ ಮೇಸ್ಟ್ರ್ ಅಂತ ಇದ್ದರು. ಅವರು ಫ್ರೀಯಾಗಿ ಉಚಿತವಾಗಿ ನಮಗೆ ಹೇಳ್ಕೊಟ್ರು ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಹೆಂಗೆ ಮಾಡೋದು ಅಂತಂದು. ನಮ್ಮ ಒಬ್ಬ ಮಾಮ ಇದ್ದರು, ಅವರು ಆ ಟೈಮಲ್ಲಿ ಒಂದು ಗೈಡ್ ಬುಕ್ ತಂದು ಕೊಟ್ಟರು, ನವೋದಯ ಎಂಟ್ರೆನ್ಸ್ ಇದು ಅಂತಂದು. ಇಲ್ಲಿ ಟೀಚರ್ ಹೇಳ್ಕೊಡ್ತಿದ್ರೆ ನಾನು ಅದನ್ನು ಸಾಲ್ವ್ ಮಾಡ್ತಾಯಿದ್ದೆ. ಅದರಿಂದ ನವೋದಯ ಎಕ್ಸಾಮ್ ಪಾಸ್ ಆಯಿತು. ಸೊ ಇವನ್ನೆಲ್ಲ ನಾವು ನೋಡ್ಕೊಂಡು ಬಂದಾಗ ಸೊಸೈಟಿ ಅಂದರೆ ಯಾವಾಗ ನಮಗೆ ಸಹಾಯ ಮಾಡ್ತದೋ ನಾವು ಒಳ್ಳೆಯರಾಗಿರಬೇಕು. ನಾವು ಕೆಲವೊಂದು ಸರಿ ಏನು ಮಾಡ್ತೀವಿ, ಬಡತನ ಇದ್ದರೂ ಕೂಡ ಒಬ್ಬೊಬ್ಬರು
ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಒಳ್ಳೆ ಗುಣಗಳು ಇಲ್ಲದೆ ಇರ್ಬೋದು. ನಾವು ಒಳ್ಳೆಯವರಾಗಿದ್ದಾಗ ಸೊಸೈಟಿ ಹೆಲ್ಪ್ ಮಾಡ್ತದೆ. ಅದನ್ನು ನಾನು ತುಂಬ ಬಾಲ್ಯದಲ್ಲೇ ಅರ್ಥ ಮಾಡ್ಕೊಂಡೆ. ನವೋದಯದಲ್ಲೂ ಅದು ಕಂಟಿನ್ಯೂ ಆಯಿತು. ಸೊ ನವೋದಯದಲ್ಲಿ 7 ವರ್ಷ ಓದಿದ್ದು. ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮಿಗೆ ಹೋದ್ವಿ. ಬಟ್ ಏನಾಯಿತು, ನಮಗೆ ನಮ್ಮ ತಂದೆ ಬುಕ್ಸ್ ತುಂಬ ಓದ್ತಾಯಿದ್ರು. ನಾವು ಕಕ್ಕರವಾಡದಲ್ಲಿದ್ದಾಗ ಮನೆಯಲ್ಲಿ ಬುಕ್ಸ್ ಎಲ್ಲ ತಂದಿಡ್ತಾಯಿದ್ರು. ಅವ್ರು ಇಂಗ್ಲೀಷ್ ಓದಿದ್ರೆ ಇಂಗ್ಲೀಷ್ ಬುಕ್ಸ್ ಎಲ್ಲ ಇಟ್ಟಿದ್ರು. ನಾನು ಕನ್ನಡ ಓದೋದನ್ನು ಕಲಿತೆ, ಬಟ್ ಇಂಗ್ಲೀಷ್ ಬುಕ್ ಓದೋಕ್ಕೆ ಬರ್ತಿರ್ಲಿಲ್ಲ. ಇಂಗ್ಲೀಷ್ ಓದೋದು ಕಲಿಬೇಕನ್ನೋದು ಆಸೆ ಇತ್ತು. ನವೋದಯ ಶಾಲೆಗೆ ಹೋದಾಗ ತುಂಬ ಒಳ್ಳೆ ಲೈಬ್ರರಿ ಇತ್ತು, ಯಾವಾಗಲೂ ಓಪನ್ ಇರೋದು. ಅಲ್ಲಿ ದಿವಾಕರ್ ಸರ್ ಅಂತ ಇದ್ದರು. ಅವ್ರು ಎನ್ಕರೇಜ್ ಮಾಡೋರು. ನಾನು 8th 9th ಸ್ಟ್ಯಾಂಡರ್ಡಲ್ಲಿ ಇದ್ದಾಗಲೂ ಹೋಗಿ ತುಂಬ ಹೈಫೈ ಬುಕ್ಸ್ ಎಲ್ಲ ಕೇಳ್ತಾ ಇದ್ದೆ. ನಾನು ಈ ಕರೆಂಟ್ ಅಫೇರ್ಸ್ ಅಂದರೆ ಕ್ವಿಜ್ ಭಾಳ ಓದ್ತಾ ಇದ್ದೆ. ಆ ವರ್ಷ ನೋಬೆಲ್ ಪ್ರೈಸ್ ಯಾರಿಗೆ ಸಿಕ್ತು, ನೋಬೆಲ್ ಪ್ರೈಸ್ ಫಾರ್ ಲಿಟ್ರೇಚರ್ ಯಾರಿಗೆ ಸಿಕ್ತು, ಆ ಬುಕ್ ನಮ್ಮ ಲೈಬ್ರರಿಲಿ ಇದೆಯಾ ಅಂತ ಹೋಗಿ ಕೇಳ್ತಾ ಇದ್ದೆ. ಆ ಬುಕ್ ಇತ್ತು ಅಂತಂದರೆ ಕೊಡಿ ಸರ್ ನಾನು ಓದಬೇಕು ಅಂತಂದು. ಅವ್ರು ಡಿಸ್ಕರೇಜ್ ಮಾಡ್ತಿರ್ಲಿಲ್ಲ. ಹೋಗೋ ದೊಡ್ಡವ್ರು ಓದೋದು, ಇಂಗ್ಲೀಷ್ ಪ್ರೊಫೆಸರ್ಗಳು ಓದೋದು, ನೀನು ಯಾಕೆ ಓದ್ತೀನಿ ಹಿಂಗೆ ಕೇಳಲಿಲ್ಲ. ಅವರು ಅಪ್ರಿಷಿಯೇಟ್ ಮಾಡೋರು, ಆ ಬುಕ್ನ ಕೊಡೋರು ಓದು ಅಂತಂದ್ಬಿಟ್ಟು. ಸೊ ಇವೆಲ್ಲ ಏನಾಯಿತು ಕಲೆಕ್ಟಿವ್ ಆಗಿ. ಇವಾಗ 6th 7th ಯಾರೋ ನಮ್ಮ ಕಬಡ್ಡಿ ಟೀಮಲ್ಲಿ ಸೇರಿಸ್ಕೊತಿರ್ಲಿಲ್ಲ. ನಾವು 8th 9th ಬಂದಾಗ ಅವ್ನು ಯಾರೋ ಒಬ್ಬ ಸೇರಿಸ್ಕೊಂಡ್ಬಿಟ್ಟ. ಆಪರ್ಚುನಿಟಿ ಕೊಡ್ತಾರೆ, ನಮಗೆ ಅವಕಾಶಗಳು ಕೊಡ್ತಾರೆ. ಅವಾಗ ಅರ್ಥ ಆಗಿದ್ದೇನಂತಂದರೆ ನಾವು ಅವಕಾಶಗಳನ್ನ ಕೊಡ್ತಾ ಹೋಗಬೇಕು. ಅವಕಾಶಗಳ್ನ ಕೊಟ್ಟಾಗ ನಾನು ಆಗಲೇ ಹೇಳ್ದಂಗೆ ನಮ್ಮ ಸಾಮರ್ಥ್ಯ ಪ್ರತಿಭೆ ಅನ್ನೋದು ನಮಗೆ ರಿಯಲೈಸ್ ಆಗ್ತಾ ಹೋಗ್ತದೆ. ಅದು ನನಗೆ ಅವಕಾಶಗಳು ಕೊಟ್ಟರು. ನಮ್ಮ ಒಬ್ಬರು ಟಾಮಿ ಜೋಸೆಫ್ ಸರ್ ಅಂತ ಇದ್ದರು, ಮ್ಯಾಥ್ಸು. ನನ್ನ 11th ಕ್ಲಾಸಲ್ಲಿ ಸಡನ್ನಾಗಿ ಕರೆದು ನೀನು ಸ್ಕೂಲ್ ಕ್ಯಾಪ್ಟನ್ ಆಗು ಅಂದರು. ಅಂದರೆ ಅವ್ರಿಗೆ ನನ್ನಲ್ಲಿ ಯೋಗ್ಯತೆ ಕಾಣಿಸಿತ್ತು. ಸೊ ಅವ್ರ ಅವಕಾಶ ಕೊಡೋದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡೆ. ಲೀಡರ್ಶಿಪ್ ಸ್ಕಿಲ್ಸ್ ಎಲ್ಲ ಡೆವಲಪ್ ಆಯಿತು, ಕಾನ್ಫಿಡೆನ್ಸ್ ಬಂತು. ಸೊ ಈ ರೀತಿ ಹಲವಾರು ಜನ ಹೆಲ್ಪ್ ಮಾಡೋದಂದರೆ ವಿ ಆರ್ ಆಲ್ ಚಿಲ್ಡ್ರನ್ ಆಫ್ ಸರ್ಕಮ್ಸ್ಟಾನ್ಸಸ್. ನಮಗೆ ಕೆಲವೊಬ್ರು ಹೇಳ್ತಾರೆ ಒಬ್ಬನೇ ಸಾಧನೆ ಮಾಡಿದೆ, ಐ ಆಮ್ ಸೆಲ್ಫ್ ಮೇಡ್ ಮ್ಯಾನ್ ಅಂತ ಹೇಳೋದು. ಅದೆಲ್ಲ ಸುಳ್ಳೋದು. ನಿಜವಾಗ್ಲೂ ಯಾರು ಸೆಲ್ಫ್ ಮೇಡ್ ಮ್ಯಾನ್ ಯಾರು ಇಲ್ಲ. ಇದು ಚಿಕ್ಕದಾಗೋ ದೊಡ್ಡದಾಗ ಎಲ್ಲರೂ ಸಹಾಯ ಮಾಡಿರ್ತಾರೆ. ಅದರಿಂದ ನಾವು ಬೆಳೀತಾ ಹೋಗ್ತೀವಿ. ಆ ಒಂದು ಓಪನ್ ಮೈಂಡ್ ಇರಬೇಕು ನಮಗೆ. ಯಾರಾದರೂ ಹೆಲ್ಪ್ ಮಾಡಿದಾಗ ಅದನ್ನು ಸ್ವೀಕಾರ ಮಾಡಿ ಅದು ನೆನ್ಪಿಟ್ಕೊಂಡು ನಾಳೆ ಕೊಡೋಂಥ ಮನಸ್ಸು ಇರಬೇಕು. ಆವಾಗ ಆಟೋಮೆಟಿಕಲಿ ನಾವು ಬೆಳೀತಾ ಹೋಗ್ತೀವಿ. ಅದು ನಂದು ಲೈಫಲ್ಲಿ ಸೋ ಫಾರ್ ಸ್ಮಾಲ್ ಎಕ್ಸ್ಪೀರಿಯನ್ಸ್. ಭಾಳ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಒಂದು ನೀವು ಹೇಳಿದ್ದು ಒಳ್ಳೆತನ ಇದ್ದಾಗ ನಿಮಗೆ ಹೆಲ್ಪ್ ಬರುತ್ತೆ. ನೀವು ಸ್ಟೂಡಿಯಸ್ ಆಗಿದ್ದಾಗ, ನೀವು ಆಸ್ಪಿರೇಷನಲ್ ಆಗಿದ್ದಾಗ ನಮ್ಮ ಜನ ನಮಗೆ ಹೆಲ್ಪ್ ಮಾಡ್ತಾರೆ. ಇನ್ನೊಂದು ಬುಕ್ಸು ನಮಗೆ ಆ್ಯಂಬಿಷಿಯಸ್ ಆಗಿರೋದನ್ನು ಕಲಿಸುತ್ತೆ. ಓಕೆ, ನಿಮ್ಮ ಲೈಫನ್ನು ಬದಲಾಯಿಸಿದಂಥ ಅಥವಾ ನಿಮ್ಮ ದೃಷ್ಟಿಕೋನ ಬದಲಾಯಿಸಿದ ಪುಸ್ತಕ ಯಾವುದು, ಎಸ್ಪೆಷಲಿ ಚೈಲ್ಡ್ಹುಡಲ್ಲಿದ್ದಾಗ ವಿನಯ್? ಚೈಲ್ಡ್ಹುಡಲ್ಲಿ ನಾನು ದುರ್ಗಾಸ್ತಮಾನನೇ ಓದಿದ್ದೆ. ನಾನು 5ನೇ ಕ್ಲಾಸಲ್ಲಿ ಇದ್ದಾಗಲೇ ಓದಿದ್ದೆ ಬುಕ್ನ, ತರಾಸು ಅವ್ರದ್ದು. ಸೊ ಅದರಲ್ಲಿ ಈ ಏನು ಚಿತ್ರದುರ್ಗದ್ದು ಏನು ಸನ್ನಿವೇಶ ಇದೆಯಲ್ಲ, ಅದನ್ನು ಓದಬೇಕಾದ್ರೆ ಐ ಆಲ್ಸೋ ಕೇಮ್ ಅಕ್ರಾಸ್ ಕ್ಯಾರೆಕ್ಟರ್ ಗುದಗತ್ತಿ ಅಂತಂದು. ನಮ್ಮ ಫ್ಯಾಮಿಲಿನೂ ಗುದಗತ್ತಿಯವರು ಅಂತಂದ್ಬಿಟ್ಟು, ನಾವೇನೋ ನಮ್ಮ ತಾತ ಮುತ್ತಾತರು ನಮ್ಮ ದುರ್ಗದ ನಾಯಕರಿಗೆ ಅಂಗರಕ್ಷಕರಾಗಿದ್ರಂತೆ. ಸೊ ಇವೆಲ್ಲ ಕತೆಗಳು ತಿಳಿತಾ ಬಂತು. ಆಮೇಲೆ ಎಸ್ಪೆಷಲಿ ಇಂಗ್ಲೀಷಲ್ಲಿ ಅಂದರೆ ಲೇಟರ್ ಸ್ಟೇಜಸಲ್ಲಿ ಅಡಾಸಿಟಿ ಆಫ್ ಹೋಪ್ ಅಂತಂದು ಬೈ ಬರಾಕ್ ಒಬಾಮಾ. ಓಕೆ, ಆ ಬುಕ್ಕು ಚೇಂಜ್ ಮಾಡಿದ್ದು ನನ್ನ ಪರ್ಸ್ಪೆಕ್ಟಿವ್ನ. ಅಂದರೆ ಒಬ್ಬ ಬ್ಲ್ಯಾಕ್ ಏನಂತಾರೆ ಈ ರೇಸಿಸಮಿಗೆ ವಿಕ್ಟಿಮ್ ಆಗಿದ್ದಂಥವ್ರು US ಪ್ರೆಸಿಡೆಂಟ್ ಆಗೋವಂಥದ್ದು, ಅದು ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ಲು. ಅದಕ್ಕಿಂತ ಮುಂಚೆ ನವೋದಯ ಶಾಲೆಯಲ್ಲಿ ಓದಬೇಕಾದ್ರೆ ಈ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತ ಜವಾಹರ್ಲಾಲ್ ನೆಹರು ಬರೆದಿರೋದು, ಆಮೇಲೆ ಆಟೋಬಯೋಗ್ರಫಿ ಅಂತ ಸೊ ನೆಹರು ಬರೆದಿರೋದು, ಇವೆರಡು ಬುಕ್ಸು ನಾನು ಅವಾಗ ಓದ್ದೆ ನಾನು. ಸೊ ಆ ಟೈಮಲ್ಲಿ ಅವು ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್. ಯಾಕಂತಂದರೆ ಜೈಲಲ್ಲಿ ಇತ್ಕೊಂಡು ಜವಾಹರ್ಲಾಲ್ ನೆಹರು ಮೆಮೊರಿ ಬೇಸ್ಡ್ ಆಗಿ ಈ ರೈಟ್ಸ್ ಎಂಟೈರ್ ವರ್ಲ್ಡ್ ಹಿಸ್ಟ್ರಿ. ಅದರಲ್ಲಿ ಎಸ್ಪೆಷಲಿ ಟಾಕ್ಸ್ ಅಬೌಟ್ ರೈಸ್ ಆ್ಯಂಡ್ ಫಾಲ್ ಆಫ್ ಸಿವಿಲೈಸೇಷನ್ಸ್. ಆ್ಯಂಡ್ ರೈಸ್ ಆಫ್ ಸಿವಿಲೈಸೇಷನ್ ಹ್ಯಾಪನ್ಸ್ ಥ್ರೂ ಕಾಮನ್ ಪೀಪಲ್. ನಾವು ಅನ್ಕೊಂತೀವಿ ಒಬ್ಬ ಎಂಪರರ್ ಕಡ್ದ ಅಂತಂದಲ್ಲ, ಅದು ಕಾಮನ್ ಪೀಪಲ್. ಆ್ಯಂಡ್ ಫಾಲ್ ಆಫ್ ಸಿವಿಲೈಸೇಷನ್ ಹ್ಯಾಪನ್ಸ್ ಓನ್ಲಿ ಅಗೇನ್ ಬಿಕಾಸ್ ಆಫ್ ದಿ ಕಾಮನ್ ಪೀಪಲ್. ಅವನು ಎಷ್ಟೇ ಪವರ್ಫುಲ್ ಮನುಷ್ಯ ಬೆಳೆದಿದ್ರೂ ಅವನ ಡೌನ್ಫಾಲ್ ಸನ್ನಿಹಿತ, ಅಂದರೆ ಹಾಗೇ ಆಗುತ್ತದು. ಅವನ ಮಿಸ್ಟೇಕಿಂದ ಆಗುತ್ತೆ, ಬಸ್ ಮೋರ್ ಬಿಕಾಸ್ ಆಫ್ ದಿ ಕಾಮನ್ ಪೀಪಲ್ ಅಂತ. ಸೊ ಈ ರೀತಿ ಕೆಲವೊಂದು ಬುಕ್ಸ್ ಎಲ್ಲ ಇನ್ಫ್ಲೂಯೆನ್ಸ್ ಮಾಡಿದ್ದಾವೆ. ಸೊ ವ್ಯಕ್ತಿಗಳು ಇನ್ಫ್ಲೂಯೆನ್ಸ್ ಮಾಡಿದ್ಯಾರು ನಿಮ್ಮನ್ನು? ವ್ಯಕ್ತಿ ಅಂದರೆ ತಂದೆ ಇರ್ಬೋದು, ನಿಮ್ಮ ಮೇಷ್ಟ್ರು ಇರ್ಬೋದು, ನಿಮ್ಮ ಸಹಪಾಠಿಗಳಿರ್ಬೋದು, ನಿಮ್ಮ ಗುರುಗಳಿರ್ಬೋದು. ಸೊ ಆ ರೀತಿ ನೋಡಿದರೆ ನಮ್ಮ ತಂದೆ, ಹಾಗೆ ಕೆಲವೊಬ್ರು ಟೀಚರ್ಸ್ ಎಲ್ಲ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ನಮ್ಮ ತಂದೆ ಎಸ್ಪೆಷಲಿ ದ ರೀಸನ್ ಅಂದರೆ ಅವರು ಅಲ್ಪತೃಪ್ತರು, ಆಂಬಿಷಿಯಸ್ ಅಲ್ಲ. ಆಸೆ ಇತ್ತು ಅವ್ರಿಗೆ, ಅಲ್ಪತೃಪ್ತ. ಹೌದು. ಬಟ್ ಆ ಅಲ್ಪತೃಪ್ತರು ಇದ್ದರೂ ಕೂಡ ನಮಗೆ ಅದನ್ನು ಇಂಪೋಸ್ ಮಾಡಲಿಲ್ಲ.
ಅವರು ಅಲ್ಪತೃಪ್ತರು. ಯಾಕಂದರೆ ಆ ಲೈಫ್ ಹೆಂಗಿತ್ತು, ಫುಲ್ ಆಫ್ ಇನ್ಸೆಕ್ಯೂರಿಟಿ. ಸಿಕ್ಕರೆ ಸಾಕು ಅನ್ನೋದು. ಜಾಬ್ ಸಿಕ್ಕರೂ ಸಂಬಳ ಇರಲಿಲ್ಲ, ಸಂಬಳ ಬಂದರೂ ಅಗೇನ್ ಸಡನ್ ನಿಂತು ಹೋಗೋದು, ಆ ಥರ ಇತ್ತು ಅವ್ರದ್ದು. ಅದನ್ನೇ ಫೈರ್ ಫೈಟಿಂಗ್ ಅಂತಾರಲ್ಲ, ಆ ಥರ ಇದ್ದಿದ್ದು ಲೈಫು. ಬಟ್ ಅದ್ರ ಮಧ್ಯನೂ ಕೂಡ ನಮಗೆ ಯಾವತ್ತೇನು ಇಂಪೋಸ್ ಮಾಡಲಿಲ್ಲ. ನೀನು ಒಳ್ಳೆನಾಗಿದ್ದರೆ ಸಾಕು ನನಗೆ, ಅಂದರೆ ಒಳ್ಳೆತನ ಬೆಳೆಸ್ಕೊಂಡು ಸಮಾಜದಲ್ಲಿ ನೀವು ಒಳ್ಳೆ ಹೆಸರು ತಗೊಳ್ಳೋದು ಬೇಡ, ಒಳ್ಳೆನಾಗಿರೋ. ನೀನು ಕತ್ತೆ ಕಾಯ್ತೀಯೋ, ದನ ಕಾಯ್ತೀಯೋ, ಡಾಕ್ಟ್ರ್ ಆಗ್ತೀಯೋ, ನನಗೆ ಬೇಕಾಗಿಲ್ಲ ಅದು. ನಾಳೆ ಬಂದು ಹೊರಗಿನ ಯಾರೋ ಬಂದು ಕಂಪ್ಲೇಂಟ್ ಮಾಡಬಾರ್ದು ನಿನ್ನ ಮೇಲೆ, ನಿಮ್ಮ ಮಗ ಈ ಥರ ತಪ್ಪು ಕೆಲಸ ಮಾಡ್ದ ಅಂತಂದು. ಸೊ ನನಗದು ಪ್ರೊಫೌಂಡ್ ಅನ್ನಿಸ್ತು. ಕರೆಕ್ಟ್. ಮಕ್ಕಳಾಗಿ ಬೆಳಿಬೇಕಾದ್ರೆ ಅದು ಆಬ್ಸಲ್ಯೂಟ್ ಫ್ರೀಡಮ್ ಅಂತ ಹೇಳ್ಬೋದು, ಅಂದರೆ ಸಂಪೂರ್ಣ ಸ್ವಾತಂತ್ರ್ಯ ಅಂತಂತ ಮಕ್ಕಳಿಗೆ. ನಾನು ಏನಾದರೂ ಆಗ್ಬೋದಲ್ಲ, ದ ಓನ್ಲಿ ಕಂಡೀಷನ್ ಏನು, ಬಿ ಗುಡ್ ಮ್ಯಾನ್, ಬಿ ಎ ಗುಡ್ ವುಮನ್ ಅಷ್ಟೇ, ಕೆಟ್ಟ ಹೆಸರು ತರಂಗಿಲ್ಲ ಅಂತ. ಹಂಗಾಗಿ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಕೊತ ಬಂದೆ. ಒಂದು ಸರ್ಕಾರಿ ಜಾಬ್ ಬಿಡ್ತೀನಿ, ನೋ ರಿಗ್ರೆಟ್, ಮನೆಯಲ್ಲೂ ಬೈಯಲ್ಲ, ಅವ್ರಿರೋದು ಹಂಗೆ. ಒಂದು 3-4 ಡಿಗ್ರಿ ಸೇರ್ತೀನಿ, ಅರ್ಧಕ್ಕೆ ಬಿಡ್ತೀನಿ, ಅವಾಗಲೂ ಏನು ಅನ್ನಲ್ಲ. ಪಾಲಿಟಿಕ್ಸಿಗೆ ಬರ್ತೀನಿ, ಅವಾಗಲೂ ಏನು ಅನ್ನಲ್ಲ. ನಾನು ಲವ್ ಮಾಡಿ ಮದುವೆ ಆಗ್ತೀನಿ, ಆವಾಗಲೂ ಏನು ಅನ್ನಲ್ಲ. ಸೊ ಈ ರೀತಿ ಇನ್ಫ್ಲೂಯೆನ್ಸ್ ಮಾಡಿದ್ದು ನಮ್ಮ ತಂದೆ. ಒಂಥರ ಹಂಗೇನೆ, ಬಟ್ ಇಂಟರ್ ಕಾಸ್ಟ್ ಅಲ್ಲ, ಅದು ಕೋ ಇನ್ಸಿಡೆನ್ಸ್ ಅಷ್ಟೇ. ನನಗೆ ನಿಮ್ಮ ಮಾತು ಒಂದು, ನಿಮ್ಮ ತಂದೆ ಹೇಳಿದ ಒಂದು ಮಾತು ತುಂಬ ಪ್ರಫೌಂಡ್ ಅನ್ನಿಸ್ತು. ಎಕ್ಸಾಕ್ಟ್ ನಿಜ ಹೇಳಬೇಕು ಅಂತಂದರೆ ಅದೇನೆಂದರೆ, ಒಳ್ಳೆ ಹೆಸರು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಒಳ್ಳೆಯವನು ಆಗಿರೋ ಅನ್ನೋದಿದೆಯಲ್ಲ, ಅದು ಭಾಳ ಮುಖ್ಯ. ನಾವು ಈಗ ಒಳ್ಳೆ ಹೆಸರು ತೊಗೊಳಕ್ಕೆ ನಾವು ಟ್ರೈ ಮಾಡ್ತೀವಿ. ಒಳ್ಳೆಯವನು ಅಂದರೆ ಆ ಒಂದು ಪ್ರೊಜೆಕ್ಷನ್, ಒಳ್ಳೆಯವನು ಅನ್ನೋ ಪ್ರೊಜೆಕ್ಷನ್ನು ಅನ್ನೋದನ್ನು ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಿಜವಾಗ್ಲೂ ಒಳ್ಳೆಯವರಾಗಿರ್ತೀವೋ ಇಲ್ಲ ಗೊತ್ತಿಲ್ಲ ನನಗೆ. ಈ ಒಳ್ಳೆ ಹೆಸರು ಮತ್ತು ಏನು ಒಳ್ಳೆ ಸಂಪಾದನೆ ಬರುತ್ತಲ್ಲ, ನಮ್ಮ ಒಳ್ಳೆತನ ಎಷ್ಟು ಮ್ಯಾಕ್ಸಿಮಮ್ ಜನಕ್ಕೆ ರೀಚ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಬೈ ಪ್ರಾಡಕ್ಟ್. ಒಳ್ಳೆತನ ಜಾಸ್ತಿ ಜನಕ್ಕೆ ರೀಚ್ ಆಯ್ತಾ, ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ಸಂಪಾದನೆನೂ ಬರ್ತದೆ. ನಾವು ಎಷ್ಟೊಂದು ರಿಯಲೈಸ್ ಮಾಡಲ್ಲ ಅದನ್ನು. ನಾವು ಅವೆರಡು ನೋಡ್ಕೊಂಡು ಮುಂದೆ ಹೋಗ್ತಿರ್ತೀವಿ. ನಮ್ಮ ಒಳ್ಳೆತನ ಕೆಲವೊಂದ್ಸರಿ ನಾವು ಮರ್ತು ಬಿಡ್ತೀವಿ. ಕೆಲವೊಂದ್ಸರಿ ನಮ್ಮ ಲಿಮಿಟೇಷನ್ ಇದ್ದಾಗಲೂ ನಾವು ಸಹಾಯ ಮಾಡೋದನ್ನು ಕಲಿಬೇಕು. ನಾವು ಎಷ್ಟೊಂದು ಜನ ಹಂಗೆ ಮಾಡಲ್ಲ, ನನಗೆ ಕಷ್ಟ ಇದೆ, ನಿನ್ಗೆ ಯಾಕೆ ಸಹಾಯ ಮಾಡೋದು, ಆ ಥರ ಯೋಚನೆ ಮಾಡ್ತೀವಿ. ಅದು ನಮ್ದು ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತದೆ ಗ್ರೋತ್ನ. ಈಗ 1-2 ಪ್ರಶ್ನೆಗಳನ್ನ ಕೇಳಬೇಕು ಅಂದ್ಕೊಂಡೆ. ಮೊದಲೇ ನಿಮ್ಮ ಅರ್ಧಾಂಗಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಮದುವೆ, ಸೊ ಶಿ ಇಸ್ ಸೆಕೆಂಡ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಹೌದಾ ನಿಮ್ಮ ಲೈಫಲ್ಲಿ? ಇನ್ ಎ ವೇ ದಟ್ ಇವಾಗ ನನಗೆ ಮದುವೆ ಆಗೋ ತನಕ ತಂದೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿರೋದು. ಇವಾಗ ನನ್ನ ವೈಫು ನನಗೆ ಕೊಡ್ತಾ ಇರೋದು ಸಂಪೂರ್ಣ ಸ್ವಾತಂತ್ರ್ಯ. ಅಂದರೆ ಇನ್ ಟರ್ಮ್ಸ್ ಆಫ್ ಮೈ ಆಸ್ಪಿರೇಷನ್ಸು, ಶಿ ಆಲ್ಸೋ ಬಿಲೀವ್ಸ್ ಇನ್ ದ ಸೇಮ್ ಥಿಂಗ್. ಫಾರ್ ಎಕ್ಸಾಂಪಲ್ಲು, ಮೊನ್ನೆ ಒಂದು ಮಾತು ಹೇಳಿದ ನೆನಪಿದೆ. ಹೇಳ್ಬೇಕೋ ಬೇಡ ಗೊತ್ತಿಲ್ಲ, ಹೇಳ್ತೀನಿ. ಹೇಳಿ, ಖಂಡಿತ ಹೇಳಿ. BJP ಅವ್ರು ಟಿಕೆಟ್ ಕೊಡೋಕೆ ಬಂದರೆ ತಗೋಬೇಡಿ ಅಂತ, ನಿಮ್ಮ ಹೆಸರು ಕೆಟ್ಟೋಗುತ್ತೆ ಅಂತ. ಎನಿವೆ ನನಗೂ ಇಷ್ಟ ಇಲ್ಲ ಅದು. ಈಗ ಆಪರ್ಚುನಿಸಮ್ ಆಗುತ್ತದು. ಈಗ BJP ಪರ್ಸೆ ಜಾಯ್ನ್ ಆಗೋದು ತಪ್ಪಲ್ಲ, ಅದು ಅವ್ರವ್ರ ಸಿದ್ಧಾಂತದ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನನ್ನ ಕೇಸಲ್ಲಿ ತಪ್ಪಾಗುತ್ತದು, ನನಗೆ ಇಷ್ಟ ಇಲ್ಲ. ಬಟ್ ಅವ್ರ ಥಿಂಕಿಂಗ್ ಇಷ್ಟ ಆಯಿತು ಅಂದರೆ ಹೆಸರು ಕೆಟ್ಟೋಗುತ್ತೆ. ನಿಮ್ಮನ್ನು ಇಷ್ಟು ದಿನ ಕಾಂಗ್ರೆಸ್ ಅಂತ ಅಂದ್ಕೊಂಡ್ಬಿಟ್ಟು ಸಡನ್ಲಿ ನೀವು ಅಲ್ಲೂ ಹೋಗ್ತೀರ, ನಾವೆಲ್ಲ ನೋಡ್ತೀವಿ ಈ ಥರ ಹೆಸರು ಕೆಟ್ಟೋಗುತ್ತೆ ಅಂತ. ಅದು ಖುಷಿ ಕೊಡೋ ಅಂಥದ್ದು. ಇವಾಗ ನಿಮ್ಮ ವೈಫ್ ಆ ಥರ ನಂಬ್ತಾರೆ ಅಂತಂದಾಗ ಇದು ಪೊಲಿಟಿಕಲ್ ಸಿದ್ಧಾಂತ ಅದೆಲ್ಲ ಇಮ್ಮೆಟೀರಿಯಲ್. ಇಲ್ಲಿ ಏನಂದರೆ ಗಂಡನ ಕೆಟ್ಟ ಹೆಸರು ಬರಬಾರ್ದು ಅನ್ನೋದು. ಸೊ ಏನಾಗುತ್ತೆ, ನಮ್ಮನ್ನು ಸರಿ ದಾರಿನಲ್ಲಿ ಇಡುತ್ತದು. ವೈಫು ನಮ್ಮ ಸಂಪ್ರದಾಯದಲ್ಲಿ ತುಂಬ ಆಚರಣೆಗಳು ಮಾಡಿ ನಾವು ಮದುವೆ ಆಗ್ತೀವಿ. ಅದನ್ನು ಗಂಡನ ಕಟ್ಟಿಡ್ಬೇಕು ಅನ್ನೋದು ಒಂದು ಹೇಳ್ಕೊಂಬರ್ತಾರೆ ದೊಡ್ಡವರಲ್ಲ. ಸೊ ಮೋರ್ ದೆನ್ ದಟ್ ಅವರು ನಮಗೆ ಮಾರ್ಗದರ್ಶಕರು. ನಾವು ಪರ್ಫೆಕ್ಟ್ ಇರಲ್ಲ, ಅವಾಗ ಆ ಕಡೆ ಈ ಕಡೆ ಹೋಗ್ತಿರ್ತೀವಿ. ಸರಿ ದಾರಿಗೆ ತಗೊಂಡೋಗೋಂಥ ಮಾರ್ಗದರ್ಶಕರು. ಆ ಕೆಲಸನ ನನ್ನ ವೈಫು ಅದ್ಭುತವಾಗಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಬ್ಯಾಲೆನ್ಸ್ ಮಾಡೋದು ಇರ್ತದೆ. ಅವರು ಜಾಬ್ ಮಾಡಬೇಕು. ಇವಾಗ ನಾನು ಸಡನ್ನಾಗಿ ನಮ್ದು ಹೆಂಗಿತ್ತಂದರೆ, ಮುಂಚೆ ಲೈಫ್ ಇನ್ಸ್ಟಿಟ್ಯೂಷನ್ ಬಿಟ್ಟರೆ ಫ್ಯಾಮಿಲಿ. ನಾನು ಎಲ್ಲಿ ಹೊರಗೆ ಪಾರ್ಟಿ ನೆಟ್ವರ್ಕಿಂಗ್ ಅಂತ ಹೋಗೋದೇ ಇಲ್ಲ, ನಾನು ಹೋಗ್ತಿರ್ಲಿಲ್ಲ. ಸಂಪೂರ್ಣ ಟೈಮ್ ಅಲ್ಲೇ ಕೊಡ್ತಾ ಇದ್ದಿದ್ದು. ಈಗ ಸಡನ್ಲಿ ಇಲ್ಲಿ ಪಾಲಿಟಿಕ್ಸಿಗೆ ಹೋದಾಗ 90% ಟೈಮು ಜನಗಳು ಮಧ್ಯೆನೇ ಇರೋದು. ಬಟ್ ಅದಕ್ಕೆ ಅವರು ಅಡ್ಜಸ್ಟ್ ಆಗಿ ಸಪೋರ್ಟಿವ್ ಇದ್ದಾರೆ. ಮತ್ತು ಇಲ್ಲಿ ಟಿಕೆಟ್ ಸಿಗ್ಬೋದು, ಸಿಗದೇ ಇರ್ಬೋದು. ಸಿಗಲಿ ಅಂತಲೂ ನೀನು ಸಪೋರ್ಟ್ ಮಾಡ್ತಾಯಿಲ್ಲ, ಸಿಗದೇ ಇದ್ರೂ ಶಿ ಈಸ್ ಪರ್ಫೆಕ್ಟ್ಲಿ ಫೈನ್. ಆಮೇಲೆ ಲವ್ ಮ್ಯಾರೇಜ್ ಆಗಿದ್ದು, ಇಷ್ಟಪಟ್ಟು ನಾನೇನು ಇಲ್ಲದೇ ಇದ್ದಾಗ ಲವ್ ಮಾಡಿ. ಆಗಲೇ ಹೇಳಿದೆ ನಿಮಗೆ, PDO ಎಲ್ಲ ಬಿಟ್ಟಿದ್ದೆ, KS ಹಾಳಾಗಿತ್ತು.
ಏನೋ ಅಪಾರ್ಚುನಿಟಿ ಇರಲಿಲ್ಲ. ಆ ಟೈಮಲ್ಲಿ ಅದು ಪ್ರೇಮಾಂಕುರ ಆಗಿದ್ದು. ಹೆಂಗೆ ಅದು ವಾಟ್ ಹ್ಯಾಪನ್? ಹಿಂಗೆ ಬಂದರು ನಮ್ಮ ಮನೆ ಗೃಹ ಪ್ರವೇಶ. ನಮ್ಗೆ ಯಾರಂತೂ ಗೊತ್ತಿಲ್ಲ, ಅವರು ಸ್ಟೂಡೆಂಟ್ ಅವರಲ್ಲ, ಸ್ಟೂಡೆಂಟ್ ಅಲ್ಲ ಫಾರ್ ನಮ್ಮ ಗೊತ್ತಿಲ್ಲ ನನಗೆ ಯಾರಂತ. ನಮ್ಮ ಮನೆಗೆ ಬಂದಿದ್ರು, ಇಷ್ಟ ಆದರು, ಮಾತಾಡಿದ್ವಿ. ಅವಾಗೆಲ್ಲ ಮೆಸೇಜ್ ಮಾಡ್ಕೊಂಡು ಅದು ಫ್ರೆಂಡ್ ಮೊಬೈಲ್ ಇಸ್ಕೊಂಡು ಸ್ಟಾರ್ಟಿಂಗು. ಆಮೇಲೆ ಆ ಥರ ಒಂದು ಬಿಲ್ಡ್ ಆಯಿತು. ನಾನು ಅದಕ್ಕೆ ಅಂತ ನಾನು ಒಂದು ಮೊಬೈಲ್ ತಗೊಂಡೆ. ಅಂದರೆ ಇವಾಗೆಲ್ಲ ಸ್ಮಾರ್ಟ್ ಫೋನೆಲ್ಲ ಇರಲಿಲ್ಲ ಅವಾಗ, ರೆಗ್ಯುಲರ್ ಇದು. ಅಲ್ಲಿಂದ ಶುರು ಆಯಿತು. ಸೊ ಅವ್ರಿಗೆ ಫಸ್ಟ್ ಜಾಬ್ ಸಿಕ್ತು, ನಂದಿನ್ನೂ ಲೈಫ್ ಕ್ಲಿಕ್ ಹಾಕಿಂತ ಮುಂಚೆ. ಸೊ ಅವಾಗಿಂದನೂ ಸಪೋರ್ಟಿವ್ ಇದ್ದಿದ್ದು. ಅಂದರೆ ನಾವೇನೂ ಇಲ್ಲದೆ ಇದ್ದಾಗಲೂ ಕೂಡ ರಾಕ್ ಸಾಲಿಡ್ ಆಗಿ ಸಪೋರ್ಟ್ ಮಾಡ್ಕೊಂಡು ಮದುವೆನೂ ಆಗಿ, ಆಮೇಲೆ ಈಗ ಹೇಳೋದೇನಪ್ಪ ಅಂತಂದರೆ, ಅವಳು ನನ್ನ ಜೀವನದಲ್ಲಿ ಕಾಲಿಟ್ಟಿದ್ದಕ್ಕೆ ನನ್ನ ಜೀವನ ಉದ್ಧಾರ ಆಯಿತು, ಚೆನ್ನಾಗಾಯಿತು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತೀನಿ. ವಂಡರ್ಫುಲ್ ವಂಡರ್ಫುಲ್. ನಿಮ್ಮ ತಂದೆ ತಾಯಿಗಳದಕ್ಕೆಲ್ಲ ಏನು ತೊಂದರೆ ಇರಲಿಲ್ಲ? ಅವ್ರ ತಂದೆ ತಾಯಿಗಳು ಇಲ್ಲ ಯಾರೂ ಅಪೋಸ್ ಮಾಡಿಲ್ಲ. ಆಗಲೇ ಹೇಳ್ದಂಗೆ ನಮ್ಮ ತಂದೆ ಯಾವತ್ತೂ ಅಪೋಸ್ ಮಾಡಿಲ್ಲ. ನಮ್ಮ ತಾಯಿಯವರು ಅಷ್ಟೇ. ನಮ್ಮ ತಾಯಿ ಅವರು ನಮ್ಮ ತಂದೆ ಏನು ಸೇಮ್ ಪೇಜ್ ಅವರು. ಅವ್ರದ್ದು ಅಲ್ಪತೃಪ್ತಿ ಅಂತ ಏನು ಹೇಳ್ತಾರಲ್ಲ, ಆ ಜೀವನ ಅದು. ಸೊ ಹಂಗಾಗಿ ನಮ್ಮ ಯಾವ ರಿಸ್ಟ್ರಿಕ್ಷನ್ ಇಂಪೋಸಿಷನ್ ಇಲ್ಲ ನಮಗೆ. ಸೊ ಬೇಸ್ಡ್ ಆನ್ ದಿಸ್ ನಾನು ಎಲ್ಲರಿಗೂ ಹೇಳೋದಿಷ್ಟು, ನನ್ನ ಮಕ್ಕಳಿಗೆ ಹಂಗೆ ಮಾಡ್ತಾರದು. ಏನು ರಿಸ್ಟ್ರಿಕ್ಷನ್ ಮನೆ ತುಂಬ ಟಾಯ್ಸ್ ಚೆಲ್ತಾರೆ, ಚೆಲ್ಲಿ ಆಮೇಲೆ ನಾವೆಲ್ಲ ಇಡೋಣಂತೆ. ನಾವೆಲ್ಲ ಆರ್ಡ್ರಾಗಿ ಇಡೋಕೆ ಹೋಗ್ತೀವಿ. ಇಲ್ಲ ಬೇಡ, ಎಕ್ಸ್ಪೆರಿಮೆಂಟ್ ಮಾಡಲಿ, ಆಟ ಆಡಲಿ. ನಿಮ್ಮ ಮನೆ ತುಂಬ ಟಾಯ್ಸ್ ಹಾಕಿ ಅವ್ರು ಟಿ ವಿ ನೋಡೋಲ್ಲ, ಏನಾದರೂ ಒಂದು ಆಟ ಆಡ್ತಿರ್ತಾರೆ, ಅಲ್ಲೇ ಟೈಮ್ ಹೋಗ್ತದೆ. ಏನಾದರೂ ಆಗಲಿ, ಒಳ್ಳೆಯರಾಗಲಿ ಅಂತ ಈಗಲಿಂದನೇ ನಾನು ನನ್ನ ವೈಫು ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಹಿಂಗೆ. ಸೊ ಎಲ್ಲ ಪೇರೆಂಟ್ಸು ಆ ರೀತಿ ಒಂದು ಫ್ರೀಡಮ್ ಕೊಟ್ಟರೆ, ನಾವು $5 ಟ್ರಿಲಿಯನ್ ಅಲ್ಲ, ನಮ್ಮದು $50 ಟ್ರಿಲಿಯನ್ ಎಕಾನಮಿ ಆಗ್ಬಿಡ್ತದೆ. ನಾವೆಲ್ಲರಿಗೂ ಫ್ರೀಡಮ್ನ ಕರ್ಟೆಲ್ ಮಾಡಿ, ನೀನು ಹಿಂಗೆ ಆಗು, ಇದೇ ಆಗು, ಆ ಮಕ್ಕಳನ್ನ ಹೊಡೆದು ಬಡ್ದು ನಾವು ಹಾಳು ಮಾಡ್ತಾಯಿದ್ದೀವಿ. ಭಾಳ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಮಕ್ಕಳು ಎಷ್ಟು ವರ್ಷ ಈಗ? ಸೊ ದೊಡ್ಡನು 5 ವರ್ಷ, ಈಗ 6 ವರ್ಷ ಆಗುತ್ತೆ ಏಪ್ರಿಲಿಗೆ. ಎರಡನೇನು 3 ವರ್ಷ.